ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿರುವ ವಿಚಾರ ನಿಮಗೆ ಗೊತ್ತೇ ಇದೆ. ಅದಕ್ಕೆ ಪ್ರತಿರೋಧವಾಗಿ ಇರಾನ್ ಸಹ ಮರುದಾಳಿಯನ್ನು ಮಾಡಿದೆ. ಅದು ಸಹ ಸರಿಯಾದಂತಹ ಪೆಟ್ಟನ್ನೇ ಇಸ್ರೇಲ್ ಮತ್ತು ಅಮೆರಿಕದ ಗುಲಾಮಗಿರಿಯಲ್ಲಿ ಮುಳುಗಿರುವಂತಹ ಅರಬ್ ರಾಷ್ಟ್ರಗಳಿಗೆ ಕೊಡ್ತಾ ಇದೆ. ಅರಬ್ ರಾಷ್ಟ್ರಗಳು ಯಾಕೆಂದರೆ ಅಮೆರಿಕದ ಸೇನಾ ನೆಲೆಗಳು, ವಾಯು ನೆಲೆಗಳಿಗೆ ಅದು ಜಾಗ ಮಾಡಿಕೊಟ್ಟಿದೆ. ಅಲ್ಲಿಂದಲೇ ಇರಾನ್ ಮೇಲೆ ದಾಳಿ ಮಾಡ್ತಿರೋದು ಅಮೆರಿಕ. ಹಾಗಾಗಿ ಅರಬ್ ರಾಷ್ಟ್ರಗಳಲ್ಲಿರುವಂತಹ ವಾಯು ನೆಲೆಗಳು, ಸೇನಾ ನೆಲೆಗಳ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಇರಾನ್ ದಾಳಿ ಮಾಡ್ತಾ ಇದೆ. ಇದರಲ್ಲಿ ಈ ಅರಬ್ ರಾಷ್ಟ್ರಗಳ ಪೈಕಿ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನುವಂತಹ ದೇಶದ ಮೇಲೆ, ದುಬೈ ಇರುವಂತಹ ದೇಶ ಅದು, ಅದರ ಮೇಲೆ ಅತಿ ಹೆಚ್ಚು ದಾಳಿಯನ್ನು ಇರಾನ್ ನಡೆಸ್ಕೊಂಡು ಬಂದಿದೆ. ಅದರ ಕುರಿತಾಗಿ ಒಂದಷ್ಟು ಮಾಹಿತಿ ಹೊರಗಡೆ ಬಂದಿದೆ. ಎಷ್ಟು ದಾಳಿಯನ್ನು, ಎಷ್ಟು ಮಿಸೈಲ್ಗಳನ್ನು, ಎಷ್ಟು ಡ್ರೋನ್ಗಳನ್ನು ಇರಾನ್ UAE ಮೇಲೆ ಹಾಕಿದೆ. ಅದು ಅತಿ ಹೆಚ್ಚು UAE ಒಳಗೆ ಅತಿ ಹೆಚ್ಚು ದುಬೈ ನಗರದ ಮೇಲೆ ಹಾಕಿರೋದು. ಸೊ ಅದರ ಸಂಖ್ಯೆಗಳನ್ನು ಕೊಡ್ತೀನಿ. ಅದರ ಜೊತೆಗೆ ಇಲ್ಲಿಯವರೆಗೆ ಇರಾನ್ ದಾಳಿಯಿಂದ UAEಯಲ್ಲಿ 3 ಜನ ಮೃತರಾಗಿದ್ದಾರೆ. 112ಕ್ಕೂ ಹೆಚ್ಚು ಜನ ಸಣ್ಣ ಪುಟ್ಟ ಗಾಯಾಳುಗಳಾಗಿ ಆಸ್ಪತ್ರೆಯಲ್ಲಿದೆ. ಸೊ ಅದರ ಮಾಹಿತಿಯನ್ನು ಸಹ ಕೊಡ್ತೀನಿ. ಒಟ್ಟಾರೆಯಾಗಿ ಯಾಕೆ ಈ ದೇಶದ ಮೇಲೆ ದಾಳಿ ಆಗ್ತಿದೆ, ಇರಾನ್ ಇಲ್ಲಿಯವರೆಗೆ ಅರಬ್ ದೇಶಗಳ ಮೇಲೆ ದಾಳಿ ನಡೆಸಿರೋದರ ಹಿನ್ನೆಲೆ, ಒಂದಷ್ಟು ವಿಚಾರ ಅದು ಸಹ ಹೇಳುವ ಪ್ರಯತ್ನ ಮಾಡ್ತೀನಿ. ಸೊ ನಿಮಗೆ ಆರಂಭದಲ್ಲಿ ಹೇಳದಂಗೆ ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ನಡುವೆ ದೊಡ್ಡ ಯುದ್ಧ ನಡೀತಾ ಇದೆ. ಅವರು ಕಾರ್ಯಾಚರಣೆ ಅನ್ನಬಹುದು, ಇನ್ನೇನೋ ಅನ್ನಬಹುದು, ಕಾನ್ಫ್ಲಿಕ್ಟ್ ಅನ್ನಬಹುದು, ಏನೇ ಅನ್ನಬಹುದು, ಬಟ್ ಯುದ್ಧನೇ ನಡೀತಾ ಇರೋದು. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಏಕಾಂಗಿಯಾಗಿ ಇರಾನ್ ಪ್ರತಿರೋಧ ಒಡ್ಡುತ್ತಾ ಇದೆ. ಅರಬ್ ರಾಷ್ಟ್ರಗಳು ಗುಲಾಮರ ರೀತಿಯಲ್ಲಿ ಅಮೆರಿಕಗೆ ಶರಣಾಗಿ ಅಮೆರಿಕಗೆ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಜಾಗವನ್ನು ಕೊಟ್ಟಿದ್ದಾರೆ, ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಆ ಸಿಟ್ಟಿಗೆ ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ ಸಹ ಪ್ರತಿದಾಳಿ ನಡೆಸ್ತಾ ಇದೆ. ಅದರಲ್ಲೂ ವಿಶೇಷವಾಗಿ UAE ಮೇಲೆ ಅತಿ ಹೆಚ್ಚು ದಾಳಿ ನಡೆಸಿದೆ. ನಿನ್ನೆ ರಾತ್ರಿ ಅತಿ ದೊಡ್ಡ ದಾಳಿಯನ್ನು ನಡೆಸ್ತು. ನಿನ್ನೆ ರಾತ್ರಿಯ ಸಂಖ್ಯೆಗಳನ್ನು ನೋಡಿದಾಗ ನೀವು ಬೆಚ್ಚಿ ಬೀಳ್ತೀರಿ. 121 ಡ್ರೋನ್ಗಳನ್ನು ದುಬೈ ನಗರ ಮತ್ತು ಇತರೆ UAEಯಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಕಡೆಗೆ ಇರಾನ್ ಕಳಿಸಿದೆ ಡ್ರೋನ್ಗಳನ್ನು ಅಟ್ಯಾಕ್ ಮಾಡೋದಕ್ಕೆ. 116 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ನಿನ್ನೆ ಒಂದೇ ದಿನ ಹಾಕಿದೆ. ಸೊ ಇದು ನಿನ್ನೆಯ ಲೆಕ್ಕ. ಆದರೆ ಯುದ್ಧ ಆರಂಭ ಆಯ್ತಲ್ಲ, ಫೆಬ್ರವರಿ 28ಕ್ಕೆ ಖಾಮಿನಿ ಅವರನ್ನು ಕೊಲ್ಲುವ ಮೂಲಕ ಯುದ್ಧ ಆರಂಭಿಸಿದ್ರಲ್ಲ ಯಾರು, ಅಮೆರಿಕ ಮತ್ತು ಇಸ್ರೇಲ್. ಅಲ್ಲಿಂದ ಇಲ್ಲಿಯವರೆಗೆ UAE ಮೇಲೆ ಇರಾನ್ ಮಾಡಿರುವ ದಾಳಿಯ ಅಂಕಿಅಂಶಗಳು ಸಹ ಹೊರಗಡೆ ಬಂದಿದ್ದಾವೆ. ಆ ಅಂಕಿಅಂಶಗಳ ಪ್ರಕಾರ ಇಲ್ಲಿಯವರೆಗೆ 221 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇರಾನ್ UAE ಕಡೆಗೆ ಹಾರಿಸಿದೆ. 221. ಅದರಲ್ಲಿ 205 ಮಿಸೈಲ್ಗಳನ್ನು ಆಂಟಿ ಮಿಸೈಲ್ ಸಿಸ್ಟಮ್ ಹೊಡೆದು ಉರುಳಿಸಿದೆ, ಆಕಾಶದಲ್ಲಿ ಹೊಡೆದು ಹಾಕಿದೆ. 14 ಮಿಸೈಲ್ಗಳು ಸಮುದ್ರದಲ್ಲಿ ಹೋಗಿ ಬಿದ್ದಿದ್ದಾವೆ. 2 ಮಾತ್ರ UAEಯಲ್ಲಿ ಅದರ ನೆಲದ ಮೇಲೆ ಬಿದ್ದಿರೋದು. ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಲೆಕ್ಕದಲ್ಲಿ 221ರಲ್ಲಿ 2 ಮಾತ್ರನೇ ಟಾರ್ಗೆಟ್ ರೀಚ್ ಆಗಿರೋದು. ಅದರಲ್ಲಿ 2 ಸಹ ದುಬೈ ನಗರದಲ್ಲಿರುವಂತಹ US ಬೇಸ್ಗಳ ಮೇಲೇ ಬಿದ್ದಿರೋದು, ಏರ್ ಬೇಸ್ಗಳ ಮೇಲೇ ಬಿದ್ದಿರೋದು. ಅದು ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟಿಯ ಹತ್ತಿರದಲ್ಲೇ ಇದೆ. ಹಾಗಾಗಿ ಸಂಘಿ ಮೀಡಿಯಾಗಳು, ಗೋಧಿ ಮೀಡಿಯಾಗಳು ಮಾತೆತ್ತಿದ್ರೆ UAEಯಲ್ಲಿ, ಅದರಲ್ಲೂ ದುಬೈ ಏರ್ಪೋರ್ಟ್ ಮೇಲೆ ದಾಳಿಯಾಗಿದೆ ಅಂತ ಇಲ್ಲಿ ಇರಾನ್ ಸ್ಪಷ್ಟಪಡಿಸಿದೆ, ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ, ಕ್ಷಮೆ ಕೇಳಿದೆ ಅರಬ್ ರಾಷ್ಟ್ರಗಳನ್ನು. ಏನು ಅಂದರೆ, ನೀವು ನಮ್ಮ ಸೋದರ ರಾಷ್ಟ್ರಗಳು, ಆದರೂ ನಿಮ್ಮ ಮೇಲೆ ದಾಳಿ ಮಾಡ್ತಿದ್ದೀವಿ, ಅದು ನಮಗೆ ಅನಿವಾರ್ಯ. ಯಾಕೆಂದರೆ ನೀವು ಅಮೆರಿಕಗೆ ಜಾಗ ಕೊಟ್ಟಿದ್ದೀರಿ, ನಿಮ್ಮ ಜಾಗದಿಂದ ನಮ್ಮ ಮೇಲೆ ದಾಳಿ ನಡೆಸ್ತಿದ್ದಾರೆ ಅವರು. ಹಾಗಾಗಿ ಎಲ್ಲೆಲ್ಲಿ ಅಮೆರಿಕನ್ನರಿದ್ದಾರೋ ಅಲ್ಲಿ ಮಾತ್ರ ನಾವು ದಾಳಿ ಮಾಡ್ತಿದ್ದೀವಿ. ನಮ್ಮ ಯುದ್ಧ ಅರಬ್ ರಾಷ್ಟ್ರಗಳ ವಿರುದ್ಧ ಅಲ್ಲ, ಅರಬ್ ರಾಷ್ಟ್ರದ ಜನತೆಗೆ ಏನಾದರೂ ಮಾಡಬೇಕು ಅನ್ನೋಂಥ ಉದ್ದೇಶ ನಮಗಿಲ್ಲ ಅಂತ. ಆದರೆ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮ ಪ್ರಯತ್ನ ಪಡ್ತಿರೋದೇನು ಅಂದರೆ, ಇದು ಶಿಯಾ ಸುನ್ನಿ ಗಲಾಟೆ ಅಂತ ಹೇಳಿ ಅಮೆರಿಕದ ಕುಂತ್ರಿತನವನ್ನು ಇವರು ಸಮರ್ಥಿಸ್ಕೊಳ್ತಿದ್ದಾರೆ. ಸೊ ಅದು ಬೇರೆ ಬಿಡಿ, ಅದೊಂದು ಲೆಕ್ಕ. ಇನ್ನು ಅದು ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಲೆಕ್ಕ ಆದರೆ, ಇಲ್ಲಿಯವರೆಗೆ 1305 ಡ್ರೋನ್ಗಳನ್ನು ಇರಾನ್ UAE ಕಡೆಗೆ ಹಾಕಿದೆ. ಅದರಲ್ಲಿ ಬಹುತೇಕ ದುಬೈ ಕಡೆಗೆ ಹೋಗಿರೋದು. ಅದರಲ್ಲಿ 1229 ಡ್ರೋನ್ಗಳನ್ನು ಆಂಟಿ ಮಿಸೈಲ್ ಸಿಸ್ಟಮ್ಗಳು ಹೊಡೆದು ಉರುಳಿಸಿದ್ದಾವೆ.
76 ಮಾತ್ರ ತಮ್ಮ ಗುರಿಯನ್ನು ಮುಟ್ಟಿರೋದು. ಆ 76ರಲ್ಲಿಯೇ ಸಾಕಷ್ಟು ನಷ್ಟವನ್ನು ದುಬೈ ನಗರ, ಅಲ್ಲಿದ್ದಂತಹ ಅಮೇರಿಕ ಸೈನಿಕರು ಅಡಗಿದ್ದಂತಹ ಕಟ್ಟಡಗಳು, ಅವರ ಬೇಸುಗಳು, ಅವುಗಳಿಗೆ ದೊಡ್ಡ ಹಾನಿಯನ್ನು ಮಾಡಿದೆ ಅನ್ನುವಂತಹ ಸುದ್ದಿಗಳಿದ್ದಾವೆ. ಸೊ ಇದು ಡ್ರೋನ್ಗಳ ಲೆಕ್ಕಾಚಾರ. ಆ ನಂತರ 8 ಕ್ರೂಸ್ ಮಿಸೈಲ್ಗಳನ್ನು ಸಹ ಇರಾನ್ UAE ಕಡೆಗೆ ಹಾರಿಸಿತ್ತು. ಅದರ 8 ಕ್ರೂಸ್ ಮಿಸೈಲ್ಗಳನ್ನು ಆಂಟಿ ಮಿಸೈಲ್ ಸಿಸ್ಟಮ್ ಹೊಡೆದು ಉರುಳಿಸಿದೆ. 8 ಕ್ರೂಸ್ ಮಿಸೈಲ್ಗಳಲ್ಲಿ ಒಂದು ಸಹ ಅದು ಟಾರ್ಗೆಟ್ ರೀಚ್ ಆಗೋಕ್ಕೆ ಸಾಧ್ಯ ಆಗಿಲ್ಲ. ಸೊ ಈ ದಾಳಿಯಲ್ಲಿ ಇಲ್ಲಿಯವರೆಗೆ ಆಗಿರುವಂತಹ ಪ್ರಾಣಹಾನಿ ಎಷ್ಟು ಅಂತಂದರೆ 3 ಜನರ ಜೀವ ಹೋಗಿದೆ ಅನ್ನುವಂಥ ಲೆಕ್ಕಗಳು ಬರ್ತಾ ಇದೆ. ಆ 3 ಜನರಲ್ಲಿ ಒಂದು ಪಾಕಿಸ್ತಾನಿ, ಒಂದು ನೇಪಾಳಿ, ಒಂದು ಬಾಂಗ್ಲಾದೇಶದ ಪ್ರಜೆಗಳು ಕೆಲಸಕ್ಕೆ ಹೋಗಿರುವಂಥವ್ರು. ಅಲ್ಲಿ ಅಷ್ಟು ಜನಕ್ಕೆ ಜೀವ ಹೋಗಿದೆ ಅನ್ನುವಂತಹ ಮಾಹಿತಿ ಬರ್ತಿದೆ. ಇದನ್ನು UAE ಸಹ ಒಪ್ಪಿಕೊಂಡಿದೆ. 112 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಆ 112 ಜನರಲ್ಲೂ ಸಹ ಬಹುತೇಕರು ವಿದೇಶಿ ಪ್ರಜೆಗಳೇ ಆಗಿದ್ದಾರೆ. ಅವರೆಲ್ಲ ಅಲ್ಲಿ ಕೆಲಸಕ್ಕೆ ಹೋಗಿರುವಂಥವರು, ಅವರಿಗೆ ಗಾಯ ಆಗಿದೆ ಅನ್ನುವಂಥದ್ದು ಮಾಹಿತಿ. ಇನ್ನು ಇದು UAE ಲೆಕ್ಕ ಆದರೆ ಇತರೆ ಏನಿದಾವಲ್ಲ ಅರಬ್ ರಾಷ್ಟ್ರಗಳು, ಆ ರಾಷ್ಟ್ರಗಳ ಮೇಲೂ ಸಹ ಎಲ್ಲೆಲ್ಲಿ ಅಮೆರಿಕದ ಸೇನಾ ನೆಲೆ, ವಾಯುನೆಲೆಗಳಿದಾವೋ ಅಲ್ಲೆಲ್ಲ ಇರಾನ್ ದಾಳಿ ಮಾಡ್ತಾ ಇದೆ, ನಿರಂತರ ದಾಳಿ ಮಾಡ್ತಾ ಇದೆ. ಅದು ಸಹ ನಿರಂತರವಾಗಿ ಸಾಗಿದೆ. ಇಲ್ಲಿಯವರೆಗೆ ಇರಾನ್ನ ದೊಡ್ಡ ಸಾಧನೆ ಏನು ಅಂದರೆ 3 ದೇಶಗಳಲ್ಲಿರುವಂತಹ ಬಹುಮುಖ್ಯ ರೆಡಾರ್ ಸಿಸ್ಟಮ್ಗಳು, ಅಮೆರಿಕದ ರೆಡಾರ್ ಸಿಸ್ಟಮು $1.1 ಬಿಲಿಯನ್, $1.1 ಬಿಲಿಯನ್ ಖರ್ಚಿನಲ್ಲಿ ನಿರ್ಮಿಸಲಾಗಿರುವಂತಹ ಲೇಟೆಸ್ಟ್ ಅತ್ಯಾಧುನಿಕ ರೆಡಾರ್ ಸಿಸ್ಟಮ್ಗಳನ್ನು ನಾಶ ಮಾಡಿ ಬಿಸಾಕಿದ್ದಾರೆ ಇರಾನ್ ಅವರು. ಅವರ ಮಿಸೈಲ್ಗಳು ಸೀದಾ ಹೋಗಿ ಆ ರೆಡಾರ್ ಸಿಸ್ಟಮ್ಗಳಿಗೆ ಬಿದ್ದಿದ್ದಾವೆ. ಅವು ಕೆಲಸಕ್ಕೆ ಬಾರದ ಸ್ಥಿತಿಗೆ ತಲುಪಿದ್ದಾವೆ. ಇದು ಬೇರೆ ದೇಶಗಳಲ್ಲಿ ಆಗಿರುವಂಥದ್ದು 3 ಕಡೆ ಅದಾಗಿದೆ. ಅದು ಬಿಟ್ಟರೆ ಇನ್ನೆಲ್ಲ ಸೇನಾ ನೆಲೆ, ವಾಯುನೆಲೆ ಎಲ್ಲೆಲ್ಲಿದೆಯೋ ಅಮೆರಿಕದು, ಅದರೆಲ್ಲದರ ಮೇಲೆ ಇರಾನ್ ದಾಳಿ ಮಾಡುವಂತಹ ಪ್ರಯತ್ನ ಮಾಡ್ತಿದೆ. ಇನ್ನು ನಾನು ಆರಂಭದಲ್ಲಿ ಹೇಳ್ದಂಗೆ ಇರಾನ್ ಈ ದೇಶಗಳ ಮೇಲೆ ಸಿಟ್ಟಿಗೆ ಅವರ ಮೇಲೆ ದಾಳಿ ಮಾಡ್ತಿಲ್ಲ. ಆ ಜನತೆಗೂ ಈ ಜನತೆಗೂ ಆಗಿ ಬರಲ್ಲ ಅನ್ನೋ ಕಾರಣಕ್ಕಲ್ಲ. ಶಿಯಾ ಸುನ್ನಿ ಅನ್ನುವಂಥದ್ದೇನೂ ಇಲ್ಲ. ಅವರಿಗಿರುವ ಸಿಟ್ಟು ಅಂದರೆ ಅಥವಾ ಗುರಿ ಅಂದರೆ ಅಮೇರಿಕಾದವರು ಅಲ್ಲಿ ನೆಲೆ ಮಾಡಿಕೊಂಡು ಕೂತಿದ್ದಾರಲ್ಲ, ಅವರನ್ನು ಹೊರದಬ್ಬ್ರಿ, ನಾವು ನಿಮ್ಮ ಮೇಲೆ ದಾಳಿ ಮಾಡಲ್ಲ, ನೀವು ದಬ್ಬಿಲ್ಲ ಅಂದರೆ ನಾವು ಹೊರದಬ್ತೀವಿ, ನಾವು ದಾಳಿ ಮಾಡ್ತೀವಿ ಅನ್ನೋದು ಇರಾನ್ನ ವಾದ. ಸೊ ಇದಿಷ್ಟು UAE ಬಗ್ಗೆ ವಿಶೇಷವಾಗಿ ಇಲ್ಲಿಯವರೆಗೆ ಇರಾನ್ ನಡೆಸಿರುವ ದಾಳಿಯ ಲೆಕ್ಕಾಚಾರ ಮತ್ತು ಇತರೆ ಏನು ಅರಬ್ ರಾಷ್ಟ್ರಗಳಿದ್ದಾವೆ ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ವಿವರಗಳು. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.